ನಿನ್ನ ಜೊತೆಲಿರೋ ಪ್ರತಿ ಕ್ಷಣನೂ ಖುಷಿಯಾಗಿರ್ತೀನಿ. ಬೇಜಾರಾದಾಗ ಸಮಾಧಾನ ಮಾಡ್ತೀಯ, ಅಳಬೇಕಾದ್ರೆ ಪ್ರೀತಿಯಿಂದ ಸಂತೈಸ್ತೀಯ, ನಗಬೇಕಾದ್ರೆ ಜೊತೆಯಾಗಿ ನಗ್ತೀಯ. ನಿನ್ನ ಜೊತೆ ಯಾವಾಗಲೂ ಇರಬೇಕು ಅಂತ ಅನ್ಸುತ್ತೆ. ಐ ಲವ್ ಯು ಅವನಿ. ಲವ್ ಯು. ಸರ್ ಸ್ವಲ್ಪ ನಿಮ್ಮ ಫೋನ್ ಕೊಡ್ತೀರಾ? ಮಾತಾಡ್ಬಿಟ್ಟು ವಾಪಸ್ ಕೊಡ್ತೀನಿ. ಕಳೆದ 1 ವಾರದಿಂದ ಒಂದಲ್ಲ ಎರಡಲ್ಲ 8 ಕಂಪ್ಲೇಂಟ್ಸ್ ಫೈಲ್ ಆಗಿದೆ. ಅದು ಒಂದೇ ವಿಷಯವಾಗಿದೆ ಸರ್. ನಮ್ಮ ಇಡೀ ಡಿಸ್ಟಿಕಲ್ಲಿ ಲಾಸ್ಟ್ 2 ಮಂತ್ಸಿಂದ ಯಾವುದೋ ಸೂಸೈಡ್ ಕೇಸಸ್ ನಡೆದಿದೆ. ಅದ್ರದ್ದು ಕಂಪ್ಲೀಟ್ ಡೀಟೇಲ್ಸ್ ನಂಗೆ ಬೇಕು. ಹೋಗಿ ತೊಗೊಂಬನ್ನಿ ಕ್ವಿಕ್. ಎಸ್ ಸರ್. ನಾನು ಬರೋದು ಸ್ವಲ್ಪ ಲೇಟ್ ಆಗಿದ್ರು ನಾನು ನೀನು ಇಬ್ಬರು ಕಮ್ಮಿ ಎಣಿಸ್ಬೇಕಾಗಿತ್ತು. ಒಂದು ಕಡೆ ಅವಳು ಏಪ್ರಿಲ್ 10 ಸೂಸೈಡ್ ಮಾಡ್ಕೊ ಸತ್ತಿದ್ದಾಳೆ ಅನ್ನೋದಕ್ಕೆ ಎವಿಡೆನ್ಸ್ ನನ್ನ ಹತ್ರ ಇದೆ. ಇನ್ನೊಂದು ಕಡೆ ಅವಳು ಬದುಕಿದ್ದಾಳೆ ಅನ್ನೋದಕ್ಕೆ ಎವಿಡೆನ್ಸ್ ನೀನು ತೋರಿಸ್ತಿದ್ಯಾ? ಇಲ್ಲಿ ನಡೀತಾ ಇರೋ ಸೂಸೈಡ್ಗಳಿಗೂ ಈ ವ್ಯಕ್ತಿಗೂ ಏನೋ ಸಂಬಂಧ ಇದೆ ಅನಿಸ್ತಾ ಇದೆ ಸರ್ ನನಗೆ. ಹಾಗಿದ್ರೆ ನೀನು ಹೇಳ್ತಿರೋದೆಲ್ಲ ಸುಳ್ಳು, ಇದೊಂದು ಕಟ್ಟುಕತೆ. ವಾಟ್? ನಿನ್ನ ಮುಖದಲ್ಲಿದ್ದ ಕೋಪ ನಿನ್ಸ್ಕೊಂಡ್ರೆ ಈಗಲೂ ಮೈ ಜುಮ್ ಅನ್ಸುತ್ತೆ. ಯಾಕಷ್ಟು ಕೋಪ ಬಂತು ನಿಂಗೆ? ಅಳ್ಪಳ್ಳಿಯಿಂದ ಕೆಂಪಸ್ ಹತ್ಕೊಂಡ್ಬಂದ್ಬಿಡ್ತವೆ ಬೇವರ್ಸಿ ನನ್ನ ಮಕ್ಕಳು. ಯಾರು ನೀನು? ಬೋಳಿ ಮಗನೇ. 32,100 ರೂಪಾಯಿ. ದುಡ್ಡಿನ ಅವಶ್ಯಕತೆ ತುಂಬ ಇದೆ. 2 ಶಿಫ್ಟಲ್ಲೂ ನಾನೇ ಕೆಲಸ ಮಾಡ್ಕೊಂಡು ಹೋಗ್ತೀನಿ. ಇಲ್ಲ ಅಂತ ಮಾತ್ರ ಅಂದ್ಬಿಡಿ ಅಣ್ಣ. ನನಗೆ ಅರ್ಜೆಂಟಾಗಿ ಒಂದು 30,000 ದುಡ್ಡು ಬೇಕಿತ್ತು ಮೇಡಮ್. ನಾನು ಅನ್ಕೊಂಡಂತೆ ಬದುಕಬೇಕಂದ್ರೆ ದುಡ್ಡು ಮಾಡಬೇಕು, ಜಾಸ್ತಿ ದುಡ್ಡು ಮಾಡಬೇಕು. ದುಡ್ಡೊಂದಿದ್ರೆ ಯಾವ ಅಸಾಧ್ಯ ಬೇಕಾದರೂ ಸಾಧ್ಯ ಆಗುತ್ತೆ. ಮೇಡಮ್ ಫುಲ್ ಅಮೌಂಟ್ ರೆಡಿ ಮಾಡ್ಕೊಳ್ಳಿ ಮೇಡಮ್. ಒಳ್ಳೆ ಮಾಲ್ ಸಿಕ್ಕೈತೆ, ಬರ್ತಾ ಇದ್ದೀವಿ. ನೀನು ನನ್ನ ಬೆಸ್ಟ್ ಫ್ರೆಂಡ್ ಅಂತ ನೀನು ನೋಡಕ್ಕೆ ಓಡೋಡ್ ಬಂದಿದ್ದಕ್ಕೆ ಒಳ್ಳೆ ಬಹುಮಾನನೇ ಕೊಟ್ಟಿದ್ಯಾ. ತುಂಬ ಥ್ಯಾಂಕ್ಸ್. ಈ ಜೀವನದಲ್ಲಿ ನಮಗೆ ಇಂಥವೆಲ್ಲ ವರನೋ ಶಾಪನೋ ಗೊತ್ತಿಲ್ಲ, ಎಲ್ಲನೂ ಸಹಿಸ್ಕೋಬೇಕು. ಮನುಷ್ಯನ ಆಸೆ, ಅತಿ ಆಸೆ, ಲಾಭ ನಷ್ಟದ ಲೆಕ್ಕಾಚಾರ ಹಾಕೋ ಮೇಷ್ಟ್ರನ್ನ ಭಗವಂತ ಮೇಲಿರ್ತಾನೆ.